ಕೋಆಪರೇಟಿವ್ ಸಾಲ ಮನ್ನಾ ಮಾಡಿದ್ರು. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ ಬ್ರದರ್? ಇದೆಯಾ? ಸುಮ್ಮನೆ ಹೇಳ್ಬೇಡ. ಇದೆಯಾ? 15,000 ಕೋಟಿ ಇನ್ನೂ ಬಾಕಿ ಇದೆ. 15,000 ಕೋಟಿ ಯಾರು ಬಸವರಾಜ ಬೊಮ್ಮಾಯಿ ತೀರ್ಸಿದ್ರು, ಅವ್ರು ಮಾಡಿರೋದು ಮನ್ನಾದ ಇನ್ನೂ 15,000 ಕೋಟಿ ಇದೆ. ಫಸ್ಟ್ ಅದು ತೀರ್ಸ್ಬೇಕಾಗಿತ್ತು, ಯಾಕೆ ತೀರ್ಸಿಲ್ಲ ಅಂತ ಕೇಳಿ. ನಮಗೆ ನಮ್ಮ ಸಿದ್ದರಾಮಯ್ಯನವರಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅಲ್ಲಿ ನಮ್ಮ ಸರ್ಕಾರ ಮಾತು ಕೊಟ್ಟಂತೆ ಬದ್ಧತೆ ಇದೆ. ನಾವೀಗ 5 ಗ್ಯಾರಂಟಿ ಹೇಳಿದ್ದು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಅದು ಏನೇನು ಕಾರ್ಯಕ್ರಮ ಕೊಡ್ತಾ ಇದೋ ಎಲ್ಲನೂ ಚಾಲನೆ ಮಾಡಿದ್ದೀವಿ. ಸೊ ಯಾವುದನ್ನು ಒಂದನ್ನು ನಿಲ್ಲಿಸಿಲ್ಲ. ಅವರಂಗೆ ಮಾತು ಕೊಡೋದೊಂದು, ಮಾಡೋದೊಂದು, ಆಗೋದೊಂದು, ಮಾಡೋದೊಂದು ಅಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಏನು ಸಾಲ ಮನ್ನಾ ಆಯಿತು, ಆ 2018ರಲ್ಲಿ 14ಕ್ಕೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಅದು ಇನ್ನೂ ಬಾಕಿ ಇದೆ. ಅಷ್ಟು ಜನ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ. ಮಂಡ್ಯ ಲೋಕಸಭೆಯಿಂದ ತಮ್ಮ ಹೆಸರು ಕೇಳಿ ಬರ್ತಾ ಇತ್ತು, ಈಗ ರಮ್ಯಾ ಅವರ ಹೆಸರು ಕೇಳಿ ಬರ್ತಾ ಇದೆಯಲ್ಲ ಸರ್? ಅದು ಹೈಕಮಾಂಡ್, ನಮ್ಮ ಶಾಸಕರು, ನಮ್ಮ ಮುಖಂಡರು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ನಮ್ಮ ಮನೆಯಿಂದ ಅಥವಾ ನಾನು ಯಾರು ಕ್ಯಾಂಡಿಡೇಟ್ ಇಲ್ಲ. ಒಬ್ಬ ಸೂಕ್ತವಾದಂತ ಕಾಂಗ್ರೆಸ್ ಕಾರ್ಯಕರ್ತನ, ಕಾಂಗ್ರೆಸ್ ಮುಖಂಡರನ್ನ ಕಣಕ್ಕಿಳಿಸ್ತೀವಿ. ಸಚಿವರ ಸ್ಪರ್ಧೆ ಅನಿವಾರ್ಯ ಆದ್ರೆ ಏನ್ ಮಾಡ್ತೀರಿ? ಆ ಥರದ್ದು ಯಾವುದೂ ಅನಿವಾರ್ಯ ಇಲ್ಲ. ನಾವು ಯಾರನ್ನ ಹಾಕಿದ್ರು ಗೆಲ್ಲಿಸ್ಕೊಂಬತ್ತೀವಿ ಅನ್ನೋ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ, ಶಾಸಕರಿಗಿದೆ. ನಮ್ಮ ಹೈಕಮಾಂಡ್ ಹೇಳಿದ್ರು. ಇಲ್ಲ, ನಮ್ಮ ಮಿಸಸ್ಸು ಇಲ್ಲ, ನಮ್ಮ ಮನೇಲಿ ಯಾರೂ ಇಲ್ಲ.